ನಮಸ್ಕಾರ. ನಾನು ನಿಮ್ಮ ಸುಪ್ರಿಯಾ. ಜೀವನದಲ್ಲಿ ಯಾವಾಗಾದರೂ ಅತಿಯಾಗಿ ನಂಬಿ ಮೋಸ ಹೋಗಿದ್ದೀರಾ? ಈವನ್ ಅದು ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ, ಯಾರು ಬೇಕಾದರೂ ಆಗಿರ್ಬೋದು. ಬಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಯಾವತ್ತೂ ತಲೆಯಲ್ಲಿ ಒಂದು ವಿಚಾರ ಇಟ್ಕೊಳ್ಳಿ, ಇಲ್ಲಿ ಯಾರು ನಮ್ಮವರಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ಯಾರು ನಮ್ಮವರಿಲ್ಲ. ನಾವು ಯಾವಾಗ ನಮ್ಮ ವಿಷಯಗಳನ್ನು ಮತ್ತೊಬ್ಬರ ಹತ್ರ ಹೇಳ್ಕೊಳ್ತೀವಿ, ದಟ್ಸ್ ಕಾಮನ್. ಯಾಕಂದರೆ ನಮಗೆ ಅಷ್ಟು ಭಾರ ಒಳಗೆ ಇಟ್ಕೊಳ್ಳಿಕ್ಕಾಗದೆ ನಾವು ಒಬ್ಬರ ಜೊತೆ ಶೇರ್ ಮಾಡ್ತೇವೆ, ಅದು ಸತ್ಯವೇ. ಬಟ್ ನಾವು ಶೇರ್ ಮಾಡಿದಷ್ಟು ನಮ್ಮ ಭಾರ ಕಮ್ಮಿ ಆಯಿತು ನಾವು ಅನ್ಕೋತೇವೆ. ಆ್ಯಕ್ಚುಲಿ ರಿಯಲ್ ಫ್ಯಾಕ್ಟ್, ನಾವು ಶೇರ್ ಮಾಡಿದಷ್ಟು ನಮ್ಮ ವಿಷಯಗಳನ್ನು ಅವರು ನಮ್ಮ ಮೂಲಕ ಮತ್ತೆ ಕೆಲವರಿಗೆ ಪಾಸ್ ಮಾಡ್ತಾ ಇರ್ತಾರೆ. ಸೊ ನಮಗೆ ಅದು ಗೊತ್ತಾಗೋದು ಲೇಟರ್. ಇಲ್ಲಿ ಒಂದು ಭಾರ ಕಮ್ಮಿಯಾಗಿ ಬರುವಾಗ ಅವರು ನಮ್ಮ ಮಂಡೆ ಮೇಲೆ ಇನ್ನೊಂದು ಭಾರ ತಂದು ಹಾಕ್ತಾರೆ. ಸೊ ಅದಕ್ಕೆ ಯಾವಾಗಲೂ ನಾವು ನಮ್ಮ ವಿಷಯವನ್ನು ಒಬ್ಬರೇ ಕೂತು ಆಲೋಚಿಸಿ, ಅಲ್ಲಾದರೆ ದೇವರ ಮುಂದೆ ಹೇಳಿ. ಇದು ಎಲ್ಲ ಆಗುವಾಗ ಅಟ್ಲೀಸ್ಟ್ ನಿಮ್ಮ ತಲೆಯಲ್ಲಿರುವ ಕೆಲವೊಂದು ಯೋಚನೆಗಳು, ನೆಗೆಟಿವ್ ಎನರ್ಜಿ ಹೋಗ್ತಾ ಹೋಗ್ತಾ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನೀವು ಇನ್ನೊಬ್ಬರಿಗೆ ಹೇಳುವಾಗ ಅವರು ಹಿಂದೆಯಿಂದ ನಿಮ್ಮ ಸ್ಟೋರಿ ಕೇಳಿ ನಗ್ತಾರೆ ಹೊರತು, ಯಾಕಂದರೆ ಇಲ್ಲಿರುವವರು ಯಾರೂ ನಮ್ಮವರಲ್ಲ. ಎಲ್ಲರೂ ನಮ್ಮ ಡೌನ್ಫಾಲ್ ನೋಡಲಿಕ್ಕೇ ಆಸೆ ಪಡ್ತಾರೆ ಹೊರತು ನಾವು ಮೇಲೆ ಬರಬೇಕು ಅಂತ ಆಸೆ ಪಡುವವರು ಯಾರೂ ಇಲ್ಲ. ಸೊ ಯಾವತ್ತೂ ಯಾವ ವಿಷಯವನ್ನು ಯಾರ ಜೊತೆನೂ ಅತಿಯಾಗಿ ಶೇರ್ ಮಾಡಬೇಡಿ. ಶೇರ್ ಮಾಡಿ ನಿಮ್ಮ ಭಾರವನ್ನು ನೀವು ಹೆಚ್ಚು ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನೀವು ಟೆನ್ಷನ್ ಆಗಬೇಡಿ. ದ್ಯಾಟ್ಸ್ ಇಟ್.